ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ಏನು ಗೊತ್ತಾ, ನಾನು ನಿಮ್ಮ ಪೂರ್ಣಿಮಾ, ಬೇಕಂದ್ರೆ ಪ್ರೀತಿಯಿಂದ ಪೂರ್ಣ ಅಂತ ಕರಿಬೋದು. ಬಟ್ ನಾನಿವತ್ತು ನನ್ನ ಸಂಡೇ ಹೇಗಿತ್ತು ಆಯ್ತಾ. ಟುಡೇ ಡೇಟ್ 16, ಓಕೆನಾ. ನನ್ನ ಇವತ್ತು ಸಂಡೇ ಹೇಗಿತ್ತು ಅಂತ ಬೇರೆ ಯಾರಿಗೂ ಕ್ಯೂರಿಯಸ್ ಇರಲ್ಲ, ಬಟ್ ನೋಡ್ಕೊಂಡು ಬರೋಣ. ನಾನು ಏನಂತ ಹೇಳಿದ್ರೆ, ಮಾರ್ನಿಂಗ್ ಫಸ್ಟು ನಾನು ಮಾಡಿದ ಕೆಲಸ ಏನು ಗೊತ್ತಾ, ತಲೆನೆಲ್ಲ ಸ್ನಾನ ಮಾಡಿ, ಲೈಕ್ ತುಂಬ ನೋಡಿ ನನ್ನ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಲೋರಿಯಲ್ ಕಂಡೀಷ್ನರ್ ಶಾಂಪೂ ಹಾಕಿದ್ದೆ ನಾನು ಕ್ಲೀನ್ ಮಾಡುವಾಗ, ಮತ್ತು ಅದನ್ನು ಸ್ಟ್ರೈಟ್ನಿಂಗ್ ಮಾಡಿದೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಇಟ್ಸ್ ಓಕೆ. ಆಮೇಲೆ ಫೇಸ್ಗೆ ಆಯ್ತಾ, ಏನಂತ ಹೇಳಿದ್ರೆ ಆ್ಯಕ್ಚುಲಿ ನಾನೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೇನೆ, ಇವಾಗ ಕೂಡ ಮಾಡ್ತಾನೆ ಇದ್ದೇನೆ. ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಯೂಟ್ಯೂಬ್ ನೋಡ್ತೀರಾ ಅಥವಾ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಯಿಶ್ಚರೈಸರ್ ಇರ್ಬೋದು, ಸನ್ಸ್ಕ್ರೀನ್ ಇರ್ಬೋದು, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಯೂಸ್ ಮಾಡಿದ್ರ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಯೂಸ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾವಾಗ ಬರುತ್ತಲ್ಲ, ಅವಾಗ ಯೂಸ್ ಮಾಡಿದ ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇವಾಗ ನನ್ನದು ಹೇಳಿದ್ರೆ ಸಹ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ನಾನು ಯಾವಾಗ ಬ್ಯಾಂಗ್ಳೂರಿಗೆ ಬಂದು 2 ಇಯರ್ ಆದ್ಮೇಲೆ ನಾನು ಕೆಲವೊಂದು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕಕ್ ಶುರು ಮಾಡಿದ್ದು. ಸೊ ಅಲ್ಲಿ ತನಕ ನಂದಿಲ್ಲೆಲ್ಲ ಫುಲ್ ಬ್ಲ್ಯಾಕ್ ಡಾಟ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಅದು ಇವಾಗ ಸಹ ಇದೆ. ಅದು ಏನಕ್ಕೆ ಬಂತು ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಬಿಸಿಲಿಗೆಲ್ಲ ಮುಖ ಸುಡೋದು, ಬಟ್ ಈ ಥರ ಕಲೆ ಎಲ್ಲ ಆದಾಗ ನಾವು ಚಿಕ್ಕದಲ್ಲಿ ಇರುವಾಗನೇ ತಗೋಬೇಕು. ಸೊ ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ, ನಮಗೆ ಕಾಲೇಜೆಲ್ಲ ಇರುವಾಗ ಎಲ್ಲ ಬಟ್ ಈ ಥರ ಒಂದು ಸನ್ಸ್ಕ್ರೀನ್ ಇದೆ, ಮಾಯಿಶ್ಚರೈಸರ್ ಇದೆ ಅಂತಲೇ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ಅಂದರೆ ಯಾವ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡಬೇಕು, ಮಾಯಿಶ್ಚರೈಸರ್ ಯಾವುದು ಯೂಸ್ ಮಾಡಬೇಕು, ಫೇಸ್ಗೆ ಡರ್ಮಟಾಲಜಿಸ್ಟ್ ಹತ್ರ ನಾವು ಕೇಳಿ ತಗೋಬೇಕು. ಸೊ ಈ ಥರ ಎಲ್ಲ ಹೇಳ್ತೇನೆ. ಬಟ್ ನಾನು ಕೂಡ ಡರ್ಮಟಾಲಜಿಸ್ಟ್ ಅಂದರೆ ಚರ್ಮ ಡಾಕ್ಟರಿಗೆ ತೋರಿಸಿನೇ ನಾನು ತಗೊಂಡಿರೋದು. ಓಕೆ, ಇವಾಗ ನಾನು ಮಾತಾಡ್ತಿರೋ ಟಾಪಿಕ್ ಏನಂದ್ರೆ, ನನ್ನ ಸಂಡೇ ಹೇಗಿತ್ತು ಅಂತ ಅಲ್ವಾ. ಸರಿ, ಬನ್ನಿ ನೋಡ್ಕೊಬರೋಣ. ನಾನು ಫಸ್ಟ್ ವಿಡಿಯೋ ಮಾಡಕ್ಕೆ ಏನು ಗೊತ್ತಾ, ನನ್ನ ಸಂಡೇ ಹೇಗಿತ್ತು ಅಂತ ಅಲ್ವಾ. ಬಟ್ ನಾನು ಒಂದು 5 ನಿಮಿಷನೂ ರೂಮಲ್ಲಿ ಇರಲಿಲ್ಲ ಆಯ್ತಾ. ನಾನು ಆ್ಯಕ್ಚುಲಿ ಹೇಳಿದೆಲ್ಲ, ಹೇರ್ ಎಲ್ಲ ಮುಗಿಯೋ ತನಕ ಒಂದು 3 o'clock ಆಯಿತು. ಎದ್ದಿರೋದು ಒಂದು 12 o'clock. ಹಾಗೆ ಮಾಡಬಾರ್ದು, 12 o'clock ಹೇಳ್ಬೇಡಿ. ಆಮೇಲೆ 3 o'clock ಎದ್ದು ಜಯನಗರ ಹೋದೆ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಅಜ್ಜಿಗೆ ಸ್ವೆಟರ್ ಊರು ಎಲ್ಲೆಲ್ಲ ಹುಡುಕಿದ್ದೀನಿ. ಹಾಗಾದ್ರೆ ನನ್ನ ಅಜ್ಜಿ ಹತ್ರ ಹೇಳಿದೆ, ಏನ್ ಅಜ್ಜಿ ನಿನ್ಗೊಂದು ಸ್ವೆಟರೇ ಸಿಗಲ್ಲ ಅಂತಂದ್ರೆ ಅಜ್ಜಿ ಹೇಳ್ತಾರೆ, ಇಷ್ಟೇ, ಏಜ್ ಆದವ್ರಿಗೆ ಒಂದು ಬೆಲೆನೇ ಇಲ್ವಾ ಅಂತ. ಅದಕ್ಕೆ ನಾನು ಬೊಮ್ಮನಹಳ್ಳಿ ಹುಡುಕಿದೆ, ಮಲ್ಲೇಶ್ವರಂ ಹುಡುಕಿದೆ, ಕೆಲವೊಂದು ಶಾಪ್ಗಳು ನೋಡಿದೆ. ಅಜ್ಜಿ ಸೈಜೇ ಸಿಕ್ಕಿಲ್ಲ. ಬಟ್ ಆದ್ರೂ ಹೋಗ್ಬಿಟ್ಟು ಒಂದು ತಗೋ ಬಂದಿದ್ದೀನಿ. ಬಟ್ ಗೊತ್ತಿಲ್ಲ ಅದು ಅವ್ರಿಗೆ ಆಗುತ್ತೋ, ಇಷ್ಟ ಆಗುತ್ತೋ ಇಲ್ವೋ. ಹೌದು, ಎಂತ ಗೊತ್ತಾ, ಅಜ್ಜಿ ಹೋಗ್ತಾ ಇರೋದು ತಿರುಪತಿಗೆ. ನಾನಲ್ಲಿ ಅಜ್ಜಿ ಜಮ್ಮುಗೆ ಹೋಗ್ತಾರೆ ಅಂತ ಕೇಳ್ಕೊಂಡು ಆಯ್ತಾ. ನನ್ನ ಅಜ್ಜಿಗೆ ಸ್ವೆಟರ್. ಓಕೆನಾ ಗೈಸ್, ಇದನ್ನ ನಾನು ಅಜ್ಜಿಗೆ ತಗೊಬಂದಿರೋದು, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಆಯ್ತಾ, ಇದ್ರ ಕಾಸ್ಟ್ ಬಂದ್ಬಿಟ್ಟು 500. ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ದಪ್ಪ ಇದೆ, 600 ಅಂತ ಹೇಳಿದ್ರು, 500ಗೆ ಅದನ್ನ ತಗೊಬಂದಿದ್ದೇನೆ. ಆಮೇಲೆ ಮತ್ತೊಂದು, ಇವಾಗ ಫುಲ್ ಚಳಿಯೆಲ್ಲ ಇರೋದ್ರಿಂದ ನಮಗೆ ಸ್ವೆಟರ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಯನಗರದಲ್ಲಿ ರಾಶಿ ಕಲೆಕ್ಷನ್ ಇದೆ ಆಯ್ತಾ. ಇದು ನೋಡಿ ಚೆನ್ನಾಗಿದೆ ಅಲ್ಲ. ಇದಕ್ಕೆ ಜಸ್ಟ್ 150 rupees ಕೊಟ್ಟಿದ್ದೇನೆ ನಾನು. ಆದ್ರೆ 150ನ ಅಂತ ಹಾಕೊಳ್ಳೋಕ್ಕೆ ಒಂಥರ ಅನ್ಕಂಫರ್ಟೇಬಲ್ ಆಗ್ಬೋದು, ಬಟ್ ಇಟ್ಸ್ ವೆರಿ ವೆರಿ ನೈಸ್. ಆಮೇಲೆ ಇದು ಒಂದೇ ಅಲ್ಲ, ಇನ್ನೊಂದು ತಗೊಂಡಿದ್ದೇನೆ, ರುಕೋ ನೋಡಿ ಗೈಸ್, ಇದು ಮತ್ತೊಂದು. ಓಕೆನಾ, ಇದು ಸಹ 150. ಅದೇನು ನನ್ಗೆ ಅನ್ಸುತ್ತೆ ಕರೆಕ್ಟ್ ಪ್ರೈಸಿಗೆ ಸಿಕ್ಕಿದೆ ಅಂತ ಅನ್ಸಲ್ಲ, ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ಕಿದೆ, ಚೆನ್ನಾಗಿರೋದು ಸಿಕ್ಕಿದೆ. ಬಟ್ ವಿಷಯ ಏನಂತ ಅಂದ್ರೆ, ಪರವಾಗಿಲ್ಲ, ಈಗ ಚಳಿ ಟೈಮಲ್ಲಿ ಹಾಕೋಬಹುದಲ್ವಾ ಅಂತ. ಆಮೇಲೆ ಇನ್ನೊಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆಯ್ತಾ, ಏನಂದ್ರೆ ಒಂದು ಲೈಟ್ ತಗೊಂಡಿದ್ದೇನೆ, ಅದನ್ನು ತೋರಿಸ್ತೇನೆ ನಾನು ನಿಮ್ಗೆ. ಇದೆ, ಚೆನ್ನಾಗಿದೆ ಅಲ್ಲ ನೋಡಿ. ಬಟ್ ಇದು ಇಷ್ಟೇ ಅಲ್ಲ ನೋಡಿ, ಇದು
ಬಟ್ ನಾನು ಈ ತರದ್ದೆಲ್ಲ ಲೈಕ್ ನಾರ್ಮಲ್ ಇದನ್ನೆಲ್ಲ ಈ ತರದ್ದೆಲ್ಲ ತಗೊಳಲ್ಲ, ಎಲ್ಲಿ ನೋಡಿದ್ರು ಹಾಗೆ ಬಿಡ್ತೇನೆ. ಬಟ್ ಇದು ನಂಗೆ ತುಂಬಾ ಇಷ್ಟ ಆಯ್ತು. ಇದು ಇಷ್ಟು ನಾನು ಇವತ್ತು ಪರ್ಚೇಸ್ ಮಾಡಿದ್ದು. ನಿಮ್ಗೆ ಅನ್ಸಿರ್ಬೋದು ಇಲ್ಲಿ ಲೈಕ್ ಎಲಿಫೆಂಟ್ ತರ ಏನೋ ಅಂತ ಕಾಣಿಸ್ತಿದೆ ಅಂತ. ಎಸ್, ದಿಸ್ ಈಸ್ ಮೈ ಎಲಿಫೆಂಟ್. ಸಿ, ಇದು ನಾನು ಅನ್ಕೊಂಡಿದ್ದೆ ಇದ್ರದ್ದು. ಆಕ್ಚುಲಿ ಇದನ್ನ ನಾನು ಎಲ್ಲಿ ತಗೊಂಡಿದ್ದೆ ಅಂತಂದ್ರೆ ಮಲ್ಲೇಶ್ವರಂ, ಇದು ಆ ನೆಲಗಡ್ಲೆ ಪರಸೆ ಆಗಿತ್ತಲ್ವಾ, ಕಡ್ಲೆ ಪರಸೆ ಆಗಿತ್ತಲ್ವಾ. ಸೊ ಆ ಟೈಮಲ್ಲಿ ನಾನು ಅದನ್ನ ಪರ್ಚೇಸ್ ಮಾಡಿದ್ದು. ಆ ಆಯ್ತು, ಸಂಡೇ ಆಯ್ತು. ಇವಾಗ ಏನಿಲ್ಲ, ಇವಾಗ ಆಲ್ರೆಡಿ ಟೈಮ್ 8:30 ಸಮಥಿಂಗ್ ಆಗಿದೆ. ಬಟ್ ಇವಾಗ ಏನು ಕೆಲಸ ಇರಲ್ಲ, ಸ್ವಲ್ಪ ಬುಕ್ಸ್ ಎಲ್ಲ ಓದ್ಬಿಟ್ಟು ನಾನು ಇವಾಗ ಯಾವ ಬುಕ್ ಓದ್ತಾ ಇದ್ದೇನೆ ಅಂದ್ರೆ ಮೂಕಜ್ಜಿಯ ಕನಸುಗಳು ಬುಕ್ ಓದ್ತಾ ಇದ್ದೇನೆ. ಅದು ಮುಗಿಯೋದೇ ಇಲ್ಲ. ಬೆಳಿಗ್ಗೆ ಎತ್ಕೊಂಡು ಓದ್ತೀನಿ, ನೈಟ್ ಓದ್ತೀನಿ, ರಾತ್ರಿ ನಿದ್ರೆ ಬಂದಿಲ್ಲ ಅಂದ್ರೆ ಓದ್ತೀನಿ, ಬಟ್ ನಂಗೆ ಅದು ಮುಗಿತಾನೆ ಇಲ್ಲ. ಸೊ ಇವತ್ತಾದ್ರೂ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡೋಣ, ಅಟ್ಲೀಸ್ಟ್ 1 hour ಕೊಟ್ಟು. ಅಂದ್ರೆ ಡೈಲಿ ಬುಕ್ ನ 10 pages ಅಂತ ಹೇಳ್ತಾರೆ, ಮೋರ್ ದೆನ್ 270 pages ಇದೆ. ಅದು ಹೇಗ್ ಮಾಡೋದು? ಸೊ ಅದಕ್ಕೆ ಇವತ್ತು ಸಂಡೇ ಅಟ್ಲೀಸ್ಟ್ 1 hour ಕೊಟ್ಬಿಟ್ಟು ಆ ಬುಕ್ ನಾನು ಇವತ್ತು ಕಂಪ್ಲೀಟ್ ಮಾಡ್ತೇನೆ. ಸೊ ನನ್ನ ಸಂಡೇ ಈ ತರ ಇತ್ತು, ಓಕೆನಾ? ನನ್ನ ಸಂಡೇ ಈ ತರ ಇತ್ತು. ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳಿ ಆ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬೈ ಬಾಯ್, ಬೈ ಬಾಯ್, ಬೈ ಬಾಯ್, ಬೈ ಬಾಯ್.